Ashriya, Ganavi, let's welcome on the stage. Which class are you studying? UKG. And which school? Inside public school. What is your topic today? Action 1. Can you start now? Yes. 1, 2, 3, start with action. A for acting, acting, acting. B for brushing, brushing, brushing. C for crying, crying, crying. D for dancing, dancing, dancing. E for eating, eating, eating. F for fighting, fighting, fighting. G for giving, giving, giving. H for hugging, hugging, hugging. I for ironing, ironing, ironing. J for jumping, jumping, jumping. K for kicking, kicking, kicking. L for laughing, laughing, laughing. M for mixing, mixing, mixing. N for noising, noising, noising. O for observing, observing, observing. P for peeping, peeping, peeping. U for coloring, coloring, coloring. R for running, running, running. S for standing, standing, standing. T for turning, turning, turning. U for unlocking, unlocking, unlocking. V for vomiting, vomiting, vomiting. W for watching, watching, watching. X for relaxing, relaxing, relaxing. Y for yawning, yawning, yawning. Z for zooming, zooming, zooming. Thank you so much. So ಮಕ್ಕಳು ಇಂಗ್ಲಿಷ್ ಕಲಿಬೇಕು. ಸೊ ಫಸ್ಟ್ ಆಫ್ ಆಲ್ LKG ಅಲ್ಲ ಪ್ರಿಕೆಜಿ ಬಂದಿದ ತಕ್ಷಣ ನಮ್ಮ ಪೇರೆಂಟ್ ಒಬ್ರು ಬಂದ್ರೆ ಫೀಸ್ ಕ್ಲಿಯರ್ ಮಾಡಕ್ಕೆ ಅಂತ ಬಂದಿದ್ರು. ಸೊ ನನ್ಗೆ ಒಂದೇ ಮಾತು ಹೇಳಿದ್ರು, ಮೇಡಮ್ ಏನ್ ಯಾವಾಗ ಕನ್ನಡ ಮಾತಾಡ್ತಿರ್ತೀರಾ ನೀವು, ಸೊ ಹಂಗಾದ್ರೆ ನಿಮ್ಗೆ ಇಂಗ್ಲಿಷ್ ಬರಲ್ವಾ ಅಥವಾ ಟೀಚರ್ಸ್ ಬರಲ್ವಾ ಅಂತ ಕೇಳಿದ್ರು. ಸೊ ಸೊ ನಾವು ಮಾತಾಡಿದ್ರೆ ತಾನೇ ಮಕ್ಕಳು ಮಾತಾಡ್ತಾರೆ. ಸೊ ಮನೆಯಲ್ಲಿ ನಾನು ಕೇಳಿದೆ, ನೀವು ಮಾತಾಡಿಸ್ತೀರಾ ಸರ್ ಮಕ್ಕಳನ್ನ, ಸೊ ಅವಾಗ ನಿಮ್ಗೆ ಉತ್ತರ ಕೊಡ್ತಾರೆ ಅಂತ. ಮೇಡಮ್ ನಾನು ಓದೇ ಇಲ್ಲ ಸರ್, ಹಂಗಾದ್ರೆ ಅವ್ರು ಕಲ್ತಿರೋದು ಗೊತ್ತಾಗಿಲ್ಲ ಅಲ್ವಾ ಸರ್ ನಿಮ್ಗೆ. ಸೊ ನಾನೇನಾದ್ರೂ ಇವಾಗ ನಿಮ್ಗೆ ಗೊತ್ತಿಲ್ದಿರೋ ಭಾಷೆಯಲ್ಲಿ ನಾನು ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ, ಅಪ್ಪ ಅಲ್ಲಿ ಫ್ರಂಟ್ ಆಫೀಸ್ ಹೋದ್ರೆ ಅವರೆಲ್ಲ ಒಂಥರ ಏನೋ ಇಂಗ್ಲಿಷಲ್ಲೇ ಮಾತಾಡಿ ನಮ್ಗೆ ಅರ್ಥನೇ ಆಗಲ್ಲ ಆ ತರ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದೇ ನಾವು ಅವ್ರು ಬರೋ ಭಾಷೆಯಲ್ಲಿ ನಾವು ಮಾತಾಡ್ಸಿದ್ರೆ ಈ ತರ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಮಕ್ಕಳು ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು, ಆದ್ರೆ ನಮ್ಮ ಮಾತೃಭಾಷೆ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಮಕ್ಕಳು ಕೇವಲ ವ್ಯವಹಾರಕ್ಕೆ ಮಾತ್ರ ನಾವು ಇಂಗ್ಲಿಷ್ ಬಳಸಬೇಕು. ಆ ಇಂಗ್ಲಿಷ್ ಕಾನ್ವರ್ಸೇಷನ್ ಮಕ್ಕಳಿಗೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ವರ್ಬ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಆಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಆಡುವಂತ ಈಚ್ ಅಂಡ್ ಎವರಿ ವರ್ಬ್. ಸೊ ಅದನ್ನ ಮಕ್ಕಳು ಇವಾಗ ಬಿಗ್ ಆಕ್ಷನ್ ತೋರಿಸಿದ್ದಾರೆ. ನಾನು ಇವಾಗ ಅವಳನ್ನ ವಿಲ್ ಯು ಕಮ್ ನೌ ಅಂದ್ರೆ ಎಸ್ ಮ್ಯಾಮ್ ಐ ಆಮ್ ಕಮಿಂಗ್ ಅಂತ ಹೇಳ್ತಾರೆ. ದಟ್ ಇಸ್ ಜಸ್ಟ್ ಕಾಲ್ಡ್ ಸ್ಮಾಲ್ ಪ್ರೇಸಸ್ ಅಂತ ಹೇಳ್ತೀರಿ. ಆ ಏಜ್ಗೆ ಆ ಮಕ್ಕಳು ಆ ಸ್ಮಾಲ್ ಪ್ರೇಸಸ್ ನ ಮಾತಾಡೋದು ತುಂಬಾನೇ ಗ್ರೇಟ್ ಥಿಂಗ್. ಸೊ ದಟ್ ಐ ಥ್ಯಾಂಕ್ ಗಾನವಿ, ಇಟ್ ವಾಸ್ ಅ ವೆರಿ ಗುಡ್ ಆಕ್ಷನ್ ವರ್ಡ್. Then I call her mother. Please welcome on the stage, ma'am.